Jai Ho and greetings of the day. Was this the face that launched 1,000 ships and burnt the topless towers of Ilium? Oh, sweet Helen, come down, give me a kiss and make me immortal. ಕ್ರಿಸ್ಟಫರ್ ಮಾರ್ಲೋ ಡಾಕ್ಟರ್ಸ್ ಫಾಸ್ಟರ್ಸ್ನಲ್ಲಿ ಈ ಸುಂದರವಾದಂತಹ ಲೈನ್ಸ್ಗಳನ್ನು ಬರೀತಾನೆ ಸ್ನೇಹಿತರೆ. ಅದೇ ರೀತಿಯಾಗಿ ಹಲವಾರು ಕವಿಗಳನ್ನು ನಾವು ಇಂಗ್ಲಿಷ್ ಸಾಹಿತ್ಯದಲ್ಲಾಗಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಾಗಲಿ ನೋಡ್ತೇವೆ. ವಿಲಿಯಂ ಶೇಕ್ಸ್ಪಿಯರ್ ಒಂದು ಸಾನೆಟ್ದಲ್ಲಿ ಬರೀತಾನೆ, ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ admit impediments. Love is not love which alters when it alteration finds or bends with the remover to remove. Oh no, it is an ever fixed mark that looks on tempests and is never shaken ಅಂತೇಳಿ ವಿಲಿಯಂ ಶೇಕ್ಸ್ಪಿಯರ್ ಬರೀತಾನೆ. ಹಾಗಾದ್ರೆ ಕವಿಗಳು ಈ ತರಹ ಕವಿತೆಯ ಸಾಲುಗಳನ್ನು ಬರೀಬೇಕಾದ್ರೆ ಅದರಲ್ಲಿ ಸೌಂದರ್ಯಕ್ಕಾಗಿ ಏನನ್ನು ಸೇರಿಸ್ತಾರೆ, ಹೇಗೆ ಅದನ್ನು ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ, ಒಂದು ಭಾಷೆಯನ್ನು ಹೇಗೆ ಆಕರ್ಷಣೀಯವಾಗಿ ಮಾಡಬೇಕು ಅಂತಂತ ಏನಾದರೂ ನಮ್ಮ ಮನಸ್ಸಿನಲ್ಲಿದ್ದರೆ ಎಸ್ ಅದನ್ನು ಮಾಡಬೇಕು ಅಂತಂತಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಪ್ರಕೃತಿಯಲ್ಲಿ ಸಿಗತಕ್ಕಂತಹ ಕಾಣಿಸ್ತಕ್ಕಂತಹ ಆಕೃತಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ನಮ್ಮ ಬರವಣಿಗೆಯಲ್ಲಿ ಉಪಯೋಗಿಸ್ತಕ್ಕಂತಹ ಸಂಸ್ಕೃತಿಯನ್ನು ನಮ್ಮ ಸಾಹಿತ್ಯಗಳು ಬೆಳೆಸ್ಕೊತ ಬಂದರು. ಅವೇ ಮುಂದೋಗಿ ಫಿಗರ್ಸ್ ಆಫ್ ಸ್ಪೀಚ್ ಅದು. ಈ ರೀತಿಯಾಗಿ ಸಿಂಪಲ್ ಆಗಿ ನಾವು ಇದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆಕೃತಿ, ಪ್ರಕೃತಿ, ಸಂಸ್ಕೃತಿ. ಸೊ ಇಲ್ಲಿ ಸಿಂಪಲ್ ಆದಂತಹ ಆಕೃತಿ ಅಂತಂದ್ರೆ ಹಿಯರ್ ದ ಪೊಯೆಟ್ ಯೂಸಸ್ ಪಿಕ್ಚರ್ಸ್, ಇಮೇಜಸ್, ಸೊ ದ್ಯಾಟ್ ದ ರೀಡರ್ ಕ್ಯಾನ್ ಕ್ರಿಯೇಟ್ mental images. He can imagine and he can associate one thing with another. So such a wonderful device in literature is a figure of speech. Here we should not confused with the parts of speech. Parts of speech is a syntactical term and a figures of speech ಇದೇನು ಅಂತಂದ್ರೆ ಒಂದು ಲಿಟ್ರರಿ ಡಿವೈಸ್. ಇದೊಂದು ಟೂಲು ಸಾಹಿತ್ಯಿಕ ಭಾಷೆಯನ್ನು ಸೌಂದರ್ಯೀಕರಣದ ಜೊತೆಗೆ ಸರಳೀಕರಣ ಮಾಡಲಿಕ್ಕೂ ಅಥವಾ ಓದುಗರಿಗೆ ಮನದಟ್ಟಾಗಿ ಮುಟ್ಟುವಂಗೆ ಅರ್ಥವನ್ನು ಗ್ರಹಿಸುವಂಗೆ ಮಾಡುವುದಕ್ಕಾಗಿ. ಸೊ ಹೇಗೆ ಇದನ್ನೆಲ್ಲ ಮಾಡಬಹುದು ಅಂತಂದ್ರೆ 2-3 ಸರಳ ಉದಾಹರಣೆಗಳನ್ನು ಕೊಟ್ಟು ನಾವು ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದು ಎಕ್ಸಾಂಪಲ್ ನಂಬರ್ 1. ಯಾರಾದರೂ ನಿಮ್ಮ ಸ್ನೇಹಿತರು ಬಂದು ನಿಮ್ಮ ಮುಂದೆ ಹಾಡ್ತಾರೆ, ನೀವು ಹೇಳ್ತೀರಿ ಎಷ್ಟು ಚಲೋ ಹಾಡ್ತೀಯ ನೀ, ಓಕೆ ದಿಸ್ ಓಕೆ. ಇದನ್ನು ನೀವು ಹೇಳಿದ್ರೆ ವಾ ಅಬಾಬಾ ಬಾಬಾ ವಾ 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 ವಾ, ಏನು ಧ್ವನಿಯಪ್ಪ ನಿಂದು, ಕೋಗಿಲೆಯ ಧ್ವನಿ ಅಂತಲೂ, ಕೋಗಿಲೆಯ ಕಂಠ. He or she will become very happy because she can associate her singing with one bird which is known for singing, which has become synonymous with the word singing. At that time, your expression will have certain meaning. It will leave a great impact on the listener. ಅದೇ ರೀತಿಯಾಗಿ ಭಾಷೆಯಲ್ಲಿ ನಾವೇನು ಮಾಡಬಹುದು ಅಂತಂದ್ರೆ ನೋಡ್ಬೋದು. ಸೊ ಐ ವಿಲ್ ರೈಟ್ ಫಾರ್ ಎಕ್ಸಾಂಪಲ್ ಹಿಯರ್. ಟಿಪ್ಪು fought bravely. Tippu fought bravely. Tippu fought bravely. It is a statement. ಒಂದು ಸ್ಟೇಟ್ಮೆಂಟ್, ಒಂದು ಘಟನೆಯನ್ನು ನಾನು ಹೇಳಿದೆ. ಇಂಪ್ಯಾಕ್ಟ್ ಏನಾಯ್ತು, ಏನು ಎಕ್ಸಾಕ್ಟ್ಲಿ ಇಂಪ್ಯಾಕ್ಟ್ ಆಯಿತು, ಏನೇ ಇಂಪ್ಯಾಕ್ಟ್ ಆಗಿಲ್ಲ, ಒಂದು ಸ್ಟೇಟ್ಮೆಂಟ್ ಪ್ಯಾಡ್. ಹೌದಾ, ಭಾಳ ಶೂರ್ತನದಿಂದ ಹೊರಡಿದೆ, ಧೈರ್ಯದಿಂದ ಹೊರಡ್ದ, ಸಾಹಸದಿಂದ ಹೊರಡ್ದ. ಇಟ್ಸ್ ಗುಡ್ 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 ಗುಡ್. ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಅಗೇನ್ ಟಿಪ್ಪು fought like a tiger. Tippu fought like a tiger in the battlefield. ಈಗ ಏನು ಮಾಡಿದೆ, ಹುಲಿಗತೆ ಹೋರಾಡ್ದ. ಏನು ಹೋರಾಡ್ದ, ಏನು ಯುದ್ಧ ಮಾಡ್ದ, ಏನು ಸಾಹಸ ತೋರಿಸಿದ, ಯುದ್ಧದ ರಣರಂಗದಲ್ಲಿ ಹುಲಿಯ ಥರ ಏನು ಮಾಡಿದ ಅಂತಾರೆ, ಹೊರಾಡ್ದ. ವಾವ್, ಇವಸೆ ವಾವ್. ಯಾಕ ಹುಲಿ ಬಂತು, ಹುಲಿ ಅಂದ ತಕ್ಷಣ ಇದು ಹುಲಿ ಹಂಗ ಬರಲಿಲ್ಲ. ತನ್ನ ಗುಣ, ಸ್ವಭಾವ, ಶೌರ್ಯ, ಸಾಹಸ, ಗಾಂಭೀರ್ಯತೆ ಎಲ್ಲ ತಗೊಂಡು ಬಂತು.
ಇದನ್ನೆಲ್ಲ ನಾವು ಯಾರಲ್ಲಿ ಕಾಣ್ತೀವಿ ಅಂತಂದ್ರೆ ಇದನ್ನ ಟಿಪ್ಪುವಿನಲ್ಲಿ ಕಾಣಿಸ್ತೀವಿ. ಸೊ ಈಗೇನಾಯ್ತು ಅಂತಂದ್ರೆ ಇಂಪ್ಯಾಕ್ಟ್ 100% ಹೆಚ್ಚಾಯ್ತು. ಸೂಕ್ಷ್ಮವಾಗಿ ನೋಡ್ರಿ. ಇನ್ನು ಮುಂದೆ ಹೋಗಿ ನಾನು ಹೇಳ್ತೀನಿ. ಏನು ಹೇಳ್ತೀನಿ ಅಂತಂದ್ರೆ ಟಿಪ್ಪು was a tiger. Tippu was a tiger in the battlefield. Tippu was a tiger in the battlefield ಅಂತ ಹೇಳ್ತೀನಿ. ವಾವ್, ಹುಲಿನ ಆಗಿಬಿಟ್ಟಿದ್ದವ. ಇವು ರಣರಂಗದಾಗ ಹುಲಿನ ಆಗಿಬಿಟ್ಟಿದ್ದ. He himself was a tiger. I could see a tiger fighting. I could see a tiger killing the enemies in the battlefield. It was really amazing. ಸೊ ಇಫೆಕ್ಟ್ ಏನಾಯ್ತು ಅಂದ್ರೆ ಹೆಚ್ಚಾಯ್ತು. ಸೊ ಸಾದಾ ಸ್ಟೇಟ್ಮೆಂಟ್ನಿಂದ ನಾವು ವಾಕ್ಯದ ಇಂಪ್ಯಾಕ್ಟ್ ಅನ್ನು ಏನ್ ಮಾಡಬಹುದು ಸ್ನೇಹಿತರೆ ಅಂತಂದ್ರೆ ಹೆಚ್ಚಾಗಬಹುದು. ಇಲ್ಲಿ ನಾವು ಹುಲಿಯನ್ನು ಕರ್ಕೊಂಡ್ಬಂದು ಹುಲಿಗೆ ಹೋಲಿಸಿದ್ವಿ. ಇಲ್ಲಿ ಇವರ ಹುಲಿ ಆಗಿಬಿಟ್ರು, ಇವರೇ ಹುಲಿ ಆದ್ರು. ಇದರ ಅರ್ಥ ಭಾಷೆಯಲ್ಲಿ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ, ಇಫೆಕ್ಟ್ ಅನ್ನು ಹೆಚ್ಚಿಸಲಿಕ್ಕೆ, ಮತ್ತಷ್ಟು ಓದುಗರಿಗೆ ಮನದಟ್ಟಾಗುವಕ್ಕೆ ನಾವು ಏನು ಮಾಡ್ತೀವಿ, ಫಿಗರ್ಸ್ ಆಫ್ ಸ್ಪೀಚ್ಗಳನ್ನ ಬಳಸ್ತೀವಿ. ಸೊ ಇಲ್ಲಿ ನಾನು ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಬಳಸಿದೆ, ಇಲ್ಲಿ ಇಲ್ಲ. ಸೊ ಈ ರೀತಿಯಾಗಿ ನಮಗೆ ಪರೀಕ್ಷೆಯಲ್ಲಿ ಒಂದು ವಾಕ್ಯವನ್ನು ಕೊಡ್ತಾರೆ, 4 ಆಪ್ಷನ್ಸ್ ಕೊಡ್ತಾರೆ. ಯಾವ ಫಿಗರ್ ಆಫ್ ಸ್ಪೀಚ್ ಇದು ಅಂಥೇಳಿ ಐಡೆಂಟಿಫೈ ಮಾಡಬೇಕು. 2 ಅಂಕಗಳು ಇರ್ತವೆ. ಸೊ ನಿಮಗೆ ಕಾನ್ಸೆಪ್ಟ್ ಏನಾಗಿರಬೇಕು ಅಂತಂದರೆ ಕ್ಲಿಯರ್ ಆಗಿರಬೇಕು ಅಂತ ಹೇಳಿ ಅನ್ಕೋತೀನಿ. ನಾವು ಐ ವಿಲ್ ಟೇಕ್ ಯು ಟು ದ ವರ್ಲ್ಡ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಈ ಫಿಗರ್ಸ್ ಆಫ್ ಸ್ಪೀಚ್ದ ವರ್ಲ್ಡ್ಗೆ ತಮ್ಮನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಕರ್ಕೊಂಡು ಹೋಗ್ತೀನಿ. ವೆಲ್ಕಮ್ ದೇರ್. ಸೊ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಸುಮಾರು 14ರಿಂದ 15 ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಸ್ನೇಹಿತರೆ ನಾವು ಓದ್ತೀವಿ. ಎಕ್ಸಾಮಿನೇಷನ್ದಲ್ಲಿ ಏರಿಯಾ 1 ಮಲ್ಟಿಪಲ್ ಚಾಯ್ಸ್ದಲ್ಲಿ ಇದನ್ನೇನು ಮಾಡ್ತಾರೆ ಅಂತಾರೆ, ಒಂದು ಎಕ್ಸಾಂಪಲ್ ಕೊಟ್ಟು 4 ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಈಸಿಯಾಗಿ ನಾವೇನು ಮಾಡ್ಬೋದು ಅಂದ್ರೆ ಕಂಡುಹಿಡಿಬೋದು. 14 ಅಂತ ಹೇಳಿ ಟೆನ್ಷನ್ ಬೇಡ. ಅತಿ ಸಿಂಪಲ್ ಆಗಿ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವೆಲ್ಕಮ್. ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ. ಕರ್ನಾಟಕ ಅಕಾಡೆಮಿಗೆ ಇನ್ನೊಂದ್ಸಲ ಸ್ವಾಗತ. ದಿಸ್ ಇಸ್ ಏರಿಯಾ 2 ಎಕ್ಸ್ಕ್ಲೂಸಿವ್ ಫಿಗರ್ಸ್ ಆಫ್ ಸ್ಪೀಚ್. And today we'll try to understand what exactly we mean by figures of speech. A figure of speech is an effective way. Look at this. It is an effective way of expressing an idea from ordinary form of expression to a more effective and attractive way. ಯಾವಾಗಲೂ ಒಂದನ್ನು ವ್ಯಕ್ತಪಡಿಸಬೇಕು ಅಂತಂತಹ ಸಂದರ್ಭದಲ್ಲಿ ಇಫೆಕ್ಟಿವ್ ಆಗಿ, ಉಪಯುಕ್ತಕರವಾಗಿ ಒಂದು ಐಡಿಯಾವನ್ನು ನಾವು ಪ್ರೆಸೆಂಟ್ ಮಾಡಬಹುದು. ಹಾಗೆ ಭಾಷೆಯಲ್ಲಿ ನಾವೇನು ಲಿಟ್ರರಿ ಡಿವೈಸ್ ಬಳಸ್ತೀವಿ ಅದಕ್ಕೆ ಏನಂತ ಕರಿತೀವಿ, ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇಟ್ ಅಂಡ್ ಐ ಥಿಂಕ್ ದ ಪಾಯಿಂಟ್ ಇಸ್ ಕ್ಲಿಯರ್. ಐ ವಿಲ್ ನಾಟ್ ಎಂಫಸೈಸ್ ಆನ್ ದಿಸ್. ಸೊ ದ ಫಿಗರ್ ಆಫ್ ಸ್ಪೀಚಸ್ ಆರ್ ಯೂಸ್ ಟು ಎನ್ರಿಚ್ ಲ್ಯಾಂಗ್ವೇಜ್. ಭಾಷೆಯನ್ನು ಇವೇನು ಮಾಡ್ತವೆ ಅಂತಾರೆ, ಸಂಪತ್ತು, ಸಿರಿವಂತಿಕೆಯನ್ನು ಹೆಚ್ಚು ಮಾಡ್ತವೆ. ಭಾಷೆಯ ಸಂಪತ್ತನ್ನು ಹೆಚ್ಚು ಮಾಡ್ತವೆ. ಗ್ರೇಟ್ ಪೊಯಿಟ್ಸ್ಗಳನ್ನು ನಾವು ಓದಿದಾಗ ರೋಮಾಂಚನ ಆಗ್ತತಿ. ಯಾಕಂದ್ರೆ ಅಂತಹ ಕನ್ಸೀಟ್ಸ್ಗಳನ್ನ, ಫಿಗರ್ಸ್ ಆಫ್ ಸ್ಪೀಚ್ಗಳನ್ನ ಯೂಸ್ ಮಾಡ್ತಾರೆ. ಜಾನ್ ಡನ್ನನ್ ಪೊಯಮ್ಸ್ಗಳನ್ನು ಓದ್ರಿ, ವಿಲಿಯಂ ವರ್ಡ್ಸ್ಮನ್ನ ಡೆಫೋಡಿಲ್ಸ್ ಓದ್ರಿ, ಅಮೇಝಿಂಗ್. ಎಲ್ಲ ಪೊಯಮ್ಸ್ಗಳಲ್ಲಿಯೂ ಈ ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಬಹಳ ಇಫೆಕ್ಟಿವ್ ಆಗಿ ಕವಿ ಏನು ಮಾಡ್ತಾನೆ ಅಂತಾರೆ, ಬಳಸ್ಕೊತಾನೋ. ಅದು ಹೇಗೆ ಅನ್ನೋದನ್ನು ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಒಂದು ಪಾಯಿಂಟ್ ಅನ್ನು ನೆನಪಿಟ್ಕೊಂಡು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಏರಿಯಾ 2ದಲ್ಲಿ ಅನ್ಫ್ಯಾಮಿಲಿಯರ್ ಪೋಯಮ್ ಅನ್ನು ನಾವು ಸಮರಿ ಅಥವಾ ಅನಲೈಸ್ ಮಾಡಬೇಕಾದಂಥ ಸಂದರ್ಭ ಬಂದಾಗ, ಇಫ್ ಪಾಸಿಬಲ್ ಇವುಗಳನ್ನು ನೀವು ಚೆನ್ನಾಗಿ ಕಲ್ತಿದ್ರಿ ಅಂತಂದರೆ ಫಿಗರ್ಸ್ ಆಫ್ ಸ್ಪೀಚ್ ಬರೆದ್ರೆ ಮತ್ತಷ್ಟು ಇಫೆಕ್ಟಿವ್ ಆಗುತ್ತೆ. ವೈಲ್ ಕ್ರಿಟಿಕಲಿ ಅಪ್ರಿಸಿಯೇಟಿಂಗ್ ಅ ಪೋಯಮ್, ಇಫ್ ಯು ಕುಡ್ ಫೈಂಡ್ ಔಟ್ ಎನಿ 1 or 2 ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದಟ್ ಪೋಯಮ್, ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಪ್ಲಸ್ ಪಾಯಿಂಟ್ ಫಾರ್ ಯು. ಓಕೆ, ಸೊ ಈ ಫಿಗರ್ಸ್ ಆಫ್ ಸ್ಪೀಚಿಗೆ ಬಂದಾಗ ದೇರ್ ಆರ್ ಸೋ ಮೆನಿ ಫಿಗರ್ಸ್ ಆಫ್ ಸ್ಪೀಚ್. Simile, metaphor, personification, synecdoche, alliteration, assonance, euphemism, epigram, hyperbole, personification. ಇವೆಲ್ಲ ಏನು ಅಂತಂದ್ರೆ ಇವೆಲ್ಲ ಫಿಗರ್ಸ್ ಆಫ್ ಸ್ಪೀಚ್ಗಳು. ಹೆಸರು ದೊಡ್ಡ ಇದ್ರೂ
ಅರ್ಥ ಬಹಳ ಸಿಂಪಲ್ ಐತಿ ಆ್ಯಂಡ್ ವಿ ಆರ್ ಹಿಯರ್ ಟು ಪ್ರೆಸೆಂಟ್ ಇಟ್ ಇನ್ ಅ ಪ್ರಾಪರ್ ವೇ. ಸೊ ಮೊದಲನೇದು ಯಾವುದು ಸ್ನೇಹಿತರೆ ಅಂತಂದರೆ ಸಿಮಿಲಿ. ಸಿಮಿಲಿ ಇದು ಮೊದಲನೇದ್ದು. ಸೊ ಸಿಮಿಲಿ, ಲುಕ್ ಅಟ್ ದ ವರ್ಡ್ ಸಿಮಿಲಿ, ಎರಡು ಸಲ ಸಿಮಿಲಿ, ಸಿಮಿಲರ್ಲಿ, ಸಿಮಿಲರ್ಲಿ, ವೆರಿ ಸಿಂಪಲ್, ಸಿಮಿಲರ್ಲಿ ಅಂತೆ, ಸಿಮಿಲರ್ಲಿ ಹಾಗೆ, ಸಿಮಿಲರ್ಲಿ. ಎಷ್ಟು ಈಜಿ ಆಯ್ತು ನೋಡಿ ತಿಳ್ಕೊಳಕ್ಕೆ. ಆ್ಯಂಡ್ ಸಿಮಿಲಿ ಅಂದ ತಕ್ಷಣ ಯು ಮಸ್ಟ್ ಸ್ಮೈಲ್, ರೈಟ್? ಐ ಅಂದು ಹೊರಗೆ ತಗೊಂಡು ಕಿಶದ ಹಾಕೊಂಡ್ರೆ ಯು ಕ್ಯಾನ್ ಸ್ಮೈಲ್ ಬಿಕಾಸ್ ಲುಕ್ ಅಟ್ ದ ಸ್ಪೆಲ್ಲಿಂಗ್ ಆಫ್ ದ ಸಿಮಿಲಿ. SIMILE, ಐ ಹೊರಗೆ ತೆಗೀರಿ ಆ್ಯಂಡ್ ಯು ಕ್ಯಾನ್ ಸ್ಮೈಲ್. ವಾಟ್ ಅ ಗ್ರೇಟ್ ಥಿಂಗ್. ನಾನು ಅನ್ನೋದನ್ನು ಬಿಟ್ಟರೆ you can smile forever. Remove that ego called I and you can smile. Each word teaches you a lesson. So similarly, a simile is a comparison between two different objects or events which have at least one quality in common. ಇದನ್ನ ನಾವು ಬಹಳ ಸರಳವಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ಏನು ಮಾಡೋಣ ಅಂತಾರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಲೆಟ್ ಅಸ್ ವೆಲ್ಕಮ್ ಆಲ್ ಟೈಮ್ ಲೆಜೆಂಡ್ ನೌ. ಸೊ I welcome Lata Mangeshkar here. Who doesn't know Lata Mangeshkar? She was an icon, right? Icon of India. Of course, she is no more with us and she shall be there in everybody's heart forever. So here she is, Lata Mangeshkar. And already you know, what is she famous for? Yes, she was known for, she is known for, and she shall be known for her melodious voice. Singing, she is known for singing. So if at all I want to compare, who shall I compare with? I will compare with a cuckoo, a nightingale. So Lata Mangeshkar sang like a nightingale. Lata Mangeshkar sang like a nightingale. Here, two objects are compared. One is Lata Mangeshkar, another is nightingale. Both of them are different. Lata Mangeshkar belongs to one group and here nightingale belongs to one group. And what is there? At least one quality in common. There must be one quality in common and that is singing. Nightingale is known for singing. Lata was also known for singing. Right? One more quality also you can see here, melody. ಸೊ ಶ್ರಾವ್ಯವಾಗಿ ಯಾರು ಹಾಡ್ತಿದ್ರು ಅಂತಾರ ಲತಾ ಮಂಗೇಶ್ಕರ್ ಹಾಡ್ತಿದ್ರು. ಸೊ ಸಿಮಿಲಿಯಲ್ಲಿ ಏನ್ ಮಾಡಬೇಕು, ಎರಡು ಬೇರೆ ಬೇರೆ ಜಾತಿಗಳಿಗೆ ಸೇರಿದ ವಸ್ತುಗಳನ್ನು ಹೋಲಿಸ್ತೀವಿ ಅಂತಂದ್ರೆ ಪಾಯಿಂಟ್ ನಂಬರ್ 1, ವಿ ಕಂಪೇರ್ ಟೂ ಥಿಂಗ್ಸ್. ಎರಡು ಬೇರೆ ಬೇರೆ ವಸ್ತು, ವಿಜಾತಿ ವಸ್ತುಗಳು ಅಂತ ಹೇಳ್ತೀವಿ, ಸಜಾತಿ ಅಲ್ಲ. ಟೂ ಥಿಂಗ್ಸ್ಗಳನ್ನು ಏನ್ ಮಾಡಲಾಗಿದೆ, ಇಲ್ಲಿ ಕಂಪೇರ್ ಮಾಡಲಾಗಿದೆ. ಅಂಡ್ ಅಲ್ಟಿಮೇಟ್ಲಿ ಏನ್ ಕಾಮನ್ ಐತಿ, ಒನ್ ಕ್ವಾಲಿಟಿ ಇನ್ ಕಾಮನ್. ವಾಟ್ ಈಸ್ ದಟ್ ಕ್ವಾಲಿಟಿ ಹಿಯರ್? ದಟ್ ಕ್ವಾಲಿಟಿ ಇಸ್ ದ ಕ್ವಾಲಿಟಿ ಆಫ್ ಸಿಂಗಿಂಗ್ ಅಂತ ಹೇಳ್ತೀವಿ. ದೇರ್ಫೋರ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಿಮಿಲಿ. ನೋ ಇನ್ನೊಂದೇನು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ನಾವು ಯಾವ ವರ್ಡ್ಸ್ ಗಳನ್ನ ವಿ ಯೂಸ್ ದ ವರ್ಡ್ಸ್ ಲೈಕ್, ಆಸ್ ಅಂಡ್ ಸೋ. ಸೊ ದಿಸ್ ಇಸ್ ಸಿಮಿಲಿ. ಸಿಮಿಲಿಯಲ್ಲಿ ಎರಡು ಬೇರೆ ಬೇರೆ ಜಾತಿಗಳಿಗೆ ಸೇರಿದ ವ್ಯಕ್ತಿ ಅಥವಾ ವಸ್ತುಗಳನ್ನು ನಾವೇನ್ ಮಾಡ್ತೀವಿ ಅಂತಾರೆ ಹೋಲಿಸ್ತೀವಿ. ಲೈಕ್, ಆಸ್, ಸೋ ಅಂತಕ್ಕಂತಹ ಶಬ್ದಗಳನ್ನು ಬಳಸ್ತೀವಿ. ಎಸ್ ಆರ್ ನೋ? ಅಂಡ್ ದೇರ್ ಮಸ್ಟ್ ಬಿ ಒನ್ ಕ್ವಾಲಿಟಿ ಇನ್ ಕಾಮನ್ ಅಮಂಗ್ ದೆಮ್ ಆರ್ ಬಿಟ್ವೀನ್ ದೆಮ್ ಎರಡಿದ್ರು ಅಂತಂದ್ರೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಸಿಮಿಲಿ. ಸೊ ವೆರಿ ಈಸಿ, ವಿ ಅಂಡರ್ಸ್ಟುಡ್. ನೌ ಯು ಜಸ್ಟ್ ಕಮ್ ಬ್ಯಾಕ್ ಅಗೇನ್. ಮತ್ ಬರ್ರಿ, ಅಗೇನ್ ಐ ವೆಲ್ಕಮ್ ಲತಾ ಮಂಗೇಶ್ಕರ್ ಹಿಯರ್. Right? This time I am not welcoming Lata alone. I am welcoming her sister, that is Asha Bhosle, sister of whom? Lata Mangeshkar. So here, if at all I compare Lata with Asha and tell that it is an example of simile, I would be wrong. Because here I can't compare Lata singing with Asha Bhosle singing because they belong to one group. ಸಜಾತಿಗೆ ಸೇರಿದಂತಹ ವಸ್ತುಗಳನ್ನು ಹೋಲಿಸಿದರೆ ಅದು ಸಿಂಪಲ್ ಕಂಪ್ಯಾರಿಸನ್ ಆಗುತ್ತೆ, ಅದು ಸಿಮಿಲಿ ಆಗೋದಿಲ್ಲ. ಸೊ ಯು ಕ್ಯಾನ್ ಸಿ ಲತಾ ಮಂಗೇಶ್ಕರ್ ಹಿಯರ್ ಅಂಡ್ ಆಶಾ ಭೋಸ್ಲೆ. ಮೈ ಪೆನ್ ಈಸ್ ಲೈಕ್ ಯುವರ್ ಪೆನ್. ನೋ ಕಂಪ್ಯಾರಿಸನ್. ಓಕೆ, ನಾಟ್ ಬ್ಯಾಡ್, ಇಟ್ಸ್ ಗುಡ್.
but it is not an example of simile. Okay, so here it is expanded a bit. Lata Mangeshkar sang like a nightingale. In this sentence, Lata Mangeshkar, a person, is compared with a nightingale, a bird. These are two different objects, but they are possessing one common quality, and that is singing. Right? So, it is called a simile if we say that Lata Mangeshkar sang like her sister Asha Bhosle. This is no simile, but it is simply a comparison. So, ಇಷ್ಟು ನಾವು ಸಿಮಿಲಿಲಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ನೌ ಲೆಟ್ ಅಸ್ ಲುಕ್ ಅಟ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ನಂಬರ್ 1, ಲೈಫ್ ಈಸ್ ಲೈಕ್ ಅನ್ ಎಂಪ್ಟಿ ಡ್ರೀಮ್. ಹಿಯರ್ ಲೈಫ್ ಆ್ಯಂಡ್ ಡ್ರೀಮ್ ಎರಡನ್ನೇ ಏನು ಮಾಡ್ರಿ ಅಂತಂದ್ರೆ ಹೋಲಿಸಲಾಗಿದೆ. ಎಲ್ಲ ಖುಲ್ಲ ಐತಿ, ಏನೈತಿ, ಅದು ಎಂಪ್ಟಿ ಡ್ರೀಮ್ ಐತಿ, ಸಮಥಿಂಗ್ ಲೈಕ್ ದಿಸ್. ಶಿ ಟ್ರೆಂಬಲ್ಡ್ ಆಸ್ ಅ ಲೀಫ್. ಓಲ್ಡ್ ವೆಗ್ ವಾಸ್ ಆಸ್ ಟಾಲ್ ಆಸ್ ಅಮೆಜನ್. ದ ಲಿಟಲ್ ಸ್ಟಾರ್ ಶೈನ್ಸ್ ಲೈಕ್ ಅ ಡೈಮಂಡ್ ಇನ್ ದ ಸ್ಕೈ. I wandered lonely as a cloud. Beautiful poem by William Wordsworth. I wandered lonely as a cloud that floats on over high vales and hills. All at once I saw a host of golden daffodils fluttering and dancing in the breeze, we say. ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಏನು ಮಾಡ್ತಾನೆ ಅಂದ್ರೆ ಸಿಮಿಲಿಯನ್ನ ಐ ಫಿಗರ್ ಆಫ್ ಸ್ಪೀಚ್ ಅನ್ನು ಬಳಸ್ತಾನೆ. ತಾನಾಜಿ ಫಾಟ್ ಲೈಕ್ ಅ ಲಯನ್. ದೇರ್ ಐ ಗೇವ್ an example of Tippu Sultan, the pride of Karnataka. And here it is Tanaji. These curls are as white as the clouds in the sky. Look at this. ಎರಡು ಬೇರೆ ಬೇರೆ ವಿಜಾತಿಗೆ ಸೇರಿದಂತಹ ಬೇರೆ ಬೇರೆ ಜಾತಿಗೆ ಸೇರಿದಂತಹ ವಸ್ತು ಅಥವಾ ವ್ಯಕ್ತಿಗಳನ್ನು ನಾವು ಹೋಲಿಸಿ ಏನು ಮಾಡ್ತೀವಿ ಅಂತಂತಂದ್ರೆ ಒಂದು ಕ್ವಾಲಿಟಿ ಕಾಮನ್ದಲ್ಲಿರುತ್ತೆ. ಅದನ್ನ ಇದ್ರ ಜೊತೆಗೆ ಲೈಕ್ ಮತ್ತು ಆಸ್ ಸೋ ವರ್ಡ್ಸ್ಗಳನ್ನು ಬಳಸ್ತೀವಿ. ಇದಕ್ಕೆ ನಾವೇನಂತೀವಿ ಅಂದ್ರೆ ಸಿಮಿಲಿ. ಮೈ ರೋಸಸ್ ಆರ್ ವೈಟ್ ಆಸ್ ದ ಫೋಮ್ ಆಫ್ ದ ಸೀ. ದ ಚೈಲ್ಡ್ ಶೋಸ್ ಇನ್ ದ ಮ್ಯಾನ್ ಆಸ್ ಮಾರ್ನಿಂಗ್ ಶೋಸ್ ದ ಡೇ. ಸೊ ದಿಸ್ ಈಸ್ ಸಿಮಿಲಿ, ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ನೌ ನೆಕ್ಸ್ಟ್ ಒನ್ ಇಸ್ ಮೆಟಾಫರ್. ಮೆಟಾಫರ್ ಈಸ್ ಅ ರಿಲೇಟಿವ್ ಆಫ್ ಅ ಸಿಮಿಲಿ. ಸಿಮಿಲಿಯ ಸಂಬಂಧಕ್ಕೆ ಸಿಮಿಲಿಯನ್ನು ನೀವು ಕಾಂಪ್ರೆಸ್ ಮಾಡಿದ್ರಿ, ಒತ್ತಿದ್ರಿ, ಕಂಡೆನ್ಸ್ ಮಾಡಿದ್ರಿ ಅಂದ್ರೆ ಮೆಟಾಫರ್ ಆಗ್ತತಿ. ಮೆಟಾಫರ್ ಅನ್ನು ಹಿಗ್ಗಿದ್ರಿ ಅಂತಂದ್ರೆ ಸಿಮಿಲಿ ಆಗ್ತತಿ. ಸಿಂಪಲ್ ಆಗಿ ತಿಳ್ಕೊಬೇಕು, ವೆರಿ ಸಿಂಪಲ್. ಲೈಕ್ ಆಸ್ ಸೋ ತೆಗೆದ್ರಿ ಮೆಟಾಫರ್ ಆಗ್ತತಿ. ಹಿ ಫಾಟ್ ಲೈಕ್ ಎ ಲಯನ್, ಹಿ ಹಿಮ್ಸೆಲ್ಫ್ ವಾಸ್ ಅ ಲಯನ್. ನಮಗೆ ಹಿರಿಯರು ಬೈತಿರ್ತಾರೆ ನೋಡ್ರಿ, ಮಂಗನಗತೆ ಮಾಡ್ಬಿಡು. ಎಷ್ಟು ಸಲ ಹೇಳ್ಬೇಕು ನಿಂಗೆ ದೊಡ್ಡವಾಗಿ ಸ್ವಲ್ಪ ಏನ್ರ ಕಾಮನ್ ಸೆನ್ಸ್. ಮಂಗ್ಯನ ಗತೆ ಮಾಡಬೇಡ. ಯು ಆರ್ ಕಂಪೇರ್ಡ್ ಟು ಮಂಕಿ. ಯು ಆರ್ ಡಿಫರೆಂಟ್ ಅಂಡ್ ಮಂಕಿ ಇಸ್ ಡಿಫರೆಂಟ್. ಮಂಗ್ಯ ಬಾಯ್ಲೆ ಮನುಷ್ಯ, ಇಟ್ ಮೀನ್ಸ್ ನೀನ ಮಂಗ್ಯ ಅಂತಂದ್ರೆ ಮೆಟಾಫರು. ಮಂಗ್ಯನ ಗತೆ ಅಂತಂದ್ರೆ ಸಿಮಿಲಿ. ವೆರಿ ಈಸಿ, ವೆರಿ ವೆರಿ ಈಸಿ. ಓಕೆ, ಸೊ ಇಲ್ಲಿ ಈ ಇಮೇಜ್ ಅನ್ನು ನೋಡ್ರಿ. ಜಸ್ಟ್ ಲುಕ್ ಅಟ್ ದಿಸ್ ಇಮೇಜ್. ಈ ಇಮೇಜ್ ಅನ್ನು ನೋಡ್ರಿ ಗೊತ್ತಾಗ್ತದೆ. ಇವನ ಹುಲಿ ಅಂತ ಹೇಳೋ ಸಂಬಂಧ ಇದೊಂದು ಇಮೇಜ್ ಅನ್ನು ನಿಮಗೆ ಎಕ್ಸಾಂಪಲ್ ಅನ್ನು ತೋರಿಸ್ತಾನೆ. ಟಿಪ್ಪು ಹಿಮ್ಸೆಲ್ಫ್ ಬಿಕೇಮ್ ಅ ಟೈಗರ್ ಇನ್ ದ ಬ್ಯಾಟಲ್ ಫೀಲ್ಡ್. ಸೊ ಇಲ್ಲಿ ಹುಲಿ ಅಂದ್ರೆ ಇವನಲ್ಲೇ ಹುಲಿ, ಇವನ ಹುಲಿ. ಹುಲಿ ಅಂದ್ರೆ ಇವ ಅಂದ್ರೆ ಶಿವ, ಶಿವ ಅಂದ್ರೆ ಇವ. ಮಂಗ್ಯ ಅಂದ್ರೆ ನೀ ಅಂದ್ರೆ ಮಂಗ್ಯ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನೇ ಆ ವಸ್ತುವನ್ನಾಗಿ ಹೇಳ್ತೀವಿ. ಸೊ ವಿ ಇನ್ವೋಕ್ ದಟ್ ಥಿಂಗ್ ಅಂಡ್ ವಿ ಬಿಕಮ್ ವಾಟ್ he is meaning. Okay, so ಇಲ್ಲಿ ನೋಡ್ರಿ, a metaphor is an implied simile. Here what has happened, comparison is hidden and the two things are treated as alike and equal in all respect. ಎರಡು ವಸ್ತುಗಳು, ಇದಂದ್ರ ಅದು, ಅದಂದ್ರೆ ಇದು. ನೀ ಅಂದ್ರ ನಾ ಅಂದ್ರ ನೀ, ನೀನೇ ನಾನೇ ನೀ. ಲುಕ್ ಎಟ್ ದಿಸ್. ನೀನೇ ನಾನೇ ನೀ, ಇಬ್ರು ನಾವು ಒಂದ, ಎರಡು ಒಂದ. ಸೊ ಇದು ಇಂಪ್ಲೈಡ್ ಸಿಮಿಲಿ ಅಂತಂತ ಹೇಳ್ತೀವಿ. ಇಲ್ಲಿಯೂ ಸಹಿತ ನಾವು ನೆನಪಿರಲಿ, ಅಫ್ಕೋರ್ಸ್ ಆಸ್ ಸಿಮಿಲಿ ಒಳಗೆ ನಾವು ಹೇಳ್ತಿರ್ತೀವಿ ಎರಡು ಬೇರೆ ಬೇರೆ ವಸ್ತುಗಳು ಒಂದ ಅಂತಂತ ಹೇಳಿ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಇಟ್ ಇಸ್ ನಾವೇನಂತ ಕರಿತೀವಿ, ಮೆಟಾಫರ್ ಅಂತ ಕರಿತೀವಿ. ಮೆಟಾಫರ್, ಮೆಟಾಫರ್. ಲೆಟ್ ಅಸ್ ಲುಕ್ ಅಟ್ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಅನ್ನು ನಾವು ನೋಡ್ಬೋದು. ಲುಕ್ ಅಟ್ ದಿಸ್. ಮೈ ಬೆಸ್ಟ್ ಫ್ರೆಂಡ್ ಈಸ್ ಅನ್ ಏಂಜಲ್. My best friend is an angel. My friend can jump like a castle. So look at these two examples. Here, my best friend is an angel. My best friend is angel only. She is not like angel. She herself is an angel. Here, he is jumping like a castle.
Look at this. So this is the difference between metaphor and simile. When simile is expanded, right? When simile is compressed, by removing like as so, it becomes a metaphor. By adding like as and so in the pockets of metaphor, it becomes a simile. Okay? Very simple. So now look at this. You can just check out. I will go out of the frame. And this is all-time great Lata Mangeshkar. All-time great. Now she is no more with us. 2022, we lost her. And the world lost a nightingale. So here we say she was a nightingale of the country. ಅವಳ ನೈಟಿಂಗೇಲು, ಲತಾ ಮಂಗೇಶ್ಕರ್ ಅವರ ನೈಟಿಂಗೇಲು ಅಂತ ಹೇಳ್ತೀವಿ. ಇಲ್ಲಿ ಅವ್ರು ಬೇರೆಲ್ಲ, ನೈಟಿಂಗೇಲ್ ಬೇರೆಲ್ಲ. ಶಿ ಸ್ಯಾಂಗ್ ಲೈಕ್ ನೈಟಿಂಗೇಲ್ ಅಂದ್ರೆ ಸಿಮಿಲಿ. ಶಿ ಹರ್ ಸೆಲ್ಫ್ ನೈಟಿಂಗೇಲ್ ಅಂದ್ರೆ ಏನೋ ಲತಾ ಮಂಗೇಶ್ಕರ್. ಆ್ಯಂಡ್ ಆನ್ ದಿಸ್ ಅಕೇಶನ್ ಕರ್ನಾಟಕ ಅಕಾಡೆಮಿ ಸಲ್ಯೂಟ್ಸ್ ಲತಾ ಮಂಗೇಶ್ಕರ್. ನಾವು ಲತಾ ಮಂಗೇಶ್ಕರ್ ಯಾರು ಸಲ್ಯೂಟ್ ಮಾಡ್ತೀವಿ ಅಂದ್ರೆ ಕರ್ನಾಟಕ ಅಕಾಡೆಮಿ ಅವರು ಸಲ್ಯೂಟ್ ಮಾಡ್ತೀವಿ. ಇಂಡಿಯಾ ಲಾಸ್ಟ್ a great daughter. Okay, so coming back to the examples. Life is an empty dream. He is a monkey. The camel is the ship of the desert. Here ಇಲ್ಲಿ ನೋಡ್ರಿ, ಲೈಕ್ ಆಸ್ ಹಾಕ್ರಿ, ಇವು ಏನಾಗ್ಬಿಡ್ತಾವು, ಒಮ್ಮೆ ಎಕ್ಸಾಂಪಲ್ಸ್ ಆಫ್ ಸಿಮಿಲಿ ಆಗ್ತಾವು. ಸೊ ಓದಬೇಕಂತ ಸಂದರ್ಭದಲ್ಲಿ ದಯವಿಟ್ಟು ಲಕ್ಷ್ಯ ಕೊಟ್ಟು ನಾವು ಓದಬೇಕು. ಅದಕ್ಕೆ ನಾನು ಹೇಳ್ತಿರ್ತೀನಿ, ರೀಡ್ ಟ್ವೈಸ್, ಥಿಂಕ್ ಟ್ವೈಸ್ ಅಂತಂಥೇಳಿ ಇದರ ಬಗ್ಗೆ ತಮಗೆ ಎಚ್ಚರಿಕೆ ಇರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತಾನಾಜಿ ವಾಸ್ ಅ ಲಯನ್ ಇನ್ ದ ಫೈಟ್. ಹಿಸ್ ಮೈಂಡ್ ಇಸ್ ಅ ಮ್ಯಾಗಝಿನ್ ಆಫ್ ನಾಲೆಡ್ಜ್. ಗಾಂಧೀಜಿ ಇಸ್ ದ ಫಾದರ್ ಆಫ್ ಅವರ್ ನೇಷನ್. ಹಿಸ್ ವರ್ಡ್ ವಾಸ್ ಅ ಲಾ ಅಮಂಗ್ ದ ಥೌಸಂಡ್ಸ್. ದ ನ್ಯೂಸ್ ವಾಸ್ ಅ ಡ್ರ್ಯಾಗರ್ ಟು ಹಿಸ್ ಹಾರ್ಟ್. Okay, look at all these examples. In notes, I will be giving you detailed examples and explanations. You should try to understand the concept. So if you go back to the 10th standard textbook, ನೀವು 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಅನ್ನ ನೋಡಿದ್ರೆ, ಸಿ ಪೇಜ್ ನಂಬರ್ 41, ಪೇಜ್ ನಂಬರ್ 41 ದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಒಂದು ಪೋಯಮ್ ಇದೆ ನೋಡ್ರಿ. ಸಿ ಲುಕ್ ಅಟ್ ದಿಸ್. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್. The quality of mercy is not strained. It droppeth as the gentle rain from heaven. It is an example of a simile. This other example antara simile example. So one more, see poem, page number 176. I just while reading I marked it. So it's a beautiful sentence. Simile ge ಒಂದು beautiful ಆದಂತ sentence ಇದೆ ನೋಡ್ರಿ. When my capsule door is sealed and my space fight has begun. When my capsule door is sealed and my space flight has begun, with the teacups circling around me like the planets around the sun. Beautiful explanation. Zero gravity ಆದಾಗ ಏನು ಪರಿಸ್ಥಿತಿ ಆಗ್ತತಿ, ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡ್ರಿ. ಎಲ್ಲಿ ತಗೊಂಡು ಹೋಗ್ತಾನೆ ಕವಿ. ಸೂರ್ಯನನ್ನು ಸುತ್ತಿರ್ತಕ್ಕಂತಹ ಗ್ರಹಗಳು ಎಲ್ಲಿ, ನನ್ನನ್ನು ಸುತ್ತತಕ್ಕಂತಹ ಚಾದ ಕಪ್ಪುಗಳಲ್ಲಿ. ಸೊ ಇದು ಸಿಮಿಲಿ. this simile. ಸೊ ಕವಿತೆಯಲ್ಲಿ ಕವಿಗಳು ಈ ರೀತಿಯಾಗಿ ಬಳಸಿರ್ತಾರೆ ಅಂತಂತೇಳಿ ಒಂದು ಎಕ್ಸಾಂಪಲ್ ಅಂತ ಹೇಳಿ. ಸೊ ನೀವು ಪೋಯಮ್ಸ್ಗಳನ್ನು ಓದಬೇಕಾದ್ರೆ ಇನ್ನು ಮುಂದೆ ಇದರ ಕಡೆ ಏನಿರಬೇಕು ಅಂತ ತಮ್ಮ ಗಮನ ಇರಬೇಕು. ಇವೆಲ್ಲ ಎಕ್ಸಾಂಪಲ್ಸ್ಗಳು. ಸೊ ಈ ಓದಿದ್ರಾಗನೇ ನೀವು ಲೈಕ್ ಆಸ್ ತೆಗೆದುಬಿಟ್ರಿ ಅಂದ್ರೆ ಅದು ಎದ್ರ ಉದಾಹರಣೆ ಆಗ್ತದೆ, ಈ ಮೆಟಾಫರ್ ಉದಾಹರಣೆ ಆಗ್ತದೆ. ಸೊ ವೆಲ್ಕಮ್ ಟು ದ ಥರ್ಡ್ ಒನ್, ದಟ್ ಈಸ್ ಪರ್ಸಾನಿಫಿಕೇಶನ್. ಪರ್ಸಾನಿಫಿಕೇಶನ್ಗೆ ಬಂದಾಗ ಸ್ನೇಹಿತರೆ, ಮನುಷ್ಯ ಅವನ ಸ್ವಭಾವ, ಗುಣ, ಇವುಗಳಿಂದ ನಾವು ಗುರ್ತ ಹಿಡಿತೀವಿ. ಜೀವಂತೈತಿ, ಉಸಿರಾಡ್ತತಿ, ಹಾಡ್ತತಿ, ಮಾತಾಡ್ತತಿ, ಸಿಟ್ಟಿಗೆ ಇರ್ತತಿ, ಸೈಲೆಂಟ್ ಆಗಿರ್ತತಿ, ಜಗದಾಡ್ತತಿ. ಇವೆಲ್ಲ ನಮ್ಮ ಗುಣಲಕ್ಷಣಗಳು. ನಾವೆಲ್ಲ ಮಾಡ್ತೀವಿ, ನೋಡ್ತಿರ್ತೀವಿ. ಇವುಗಳನ್ನು ನಾವು ಮತ್ತೊಂದರಲ್ಲಿ ಕಾಣಾಕ ಬಯಸ್ತೀವಿ. ಉದಾಹರಣೆಗಾಗಿ ಏನು, ನಾ ಮಲ್ಕೋತೀನಿ, ನಿದ್ದೆ ಮಾಡ್ತೀನಿ. ಊರಿಗೆ ಎಲ್ಲೋ ಹೋಗ್ಬೇಕು ಅಂತ ದೊಡ್ಡ ದೂರಿನ ಊರಿಗೆ ಹೋಗಿನಿ. ಬರ್ಬೇಕಾದ್ರೆ ರಾತ್ರಿ 2 ಆಗೈತಿ. ನಾನು ಹಿಂದೆ ಬೈಕ್ ಮೇಲೆ ಗಿಡಕ್ಕೆ ಅಂತ ನಮ್ಗೆ ಹೇಳ್ತೀನಿ, ದೋಸ್ತ ಏನು ಹೋಗಬ್ಬ, ಇಡೀ ಊರ ಮನೆಗೆ ಬಿಟ್ಟೈತ್ಲ. ಲುಕ್ ಎಟ್ ದಿಸ್. ಊರು ಲೈಫ್ಲೆಸ್, ನಿರ್ಜೀವ. ಅದನ್ನು ನೀ ಏನು ಮಾಡಿದಿ, ಅದನ್ನು ಮಲಗಿಸಿದಿ ಅಂತಾರೆ. ಅದಕ್ಕೆ ಜೀವ ತುಂಬಿ ಅದನ್ನು ಮಲಗಿಸಿದಿ. ಲುಕ್ ಎಟ್ ದಿಸ್. ಎಸ್ ಅನ್ನು ನೋಡ, ನಾನು ವೆಲ್ಕಮ್ ಮಾಡಕ್ಕೆ ಬಾಗಿಲಟ್ಟ ಕುಂತತಿ, ಉಳ್ದವ್ರೆಲ್ಲ ಇಲ್ಲ. ಬಾಗಿಲು ನನಗೆ ವೆಲ್ಕಮ್ ಮಾಡ್ಲತ್ತತಿ.
ಆಲ್ವೇಸ್ ಅ ಕ್ಲೋಸ್ಡ್ ಡೋರ್ ವೆಲ್ಕಮ್ಸ್ ಮೀ. ಹೋದಾಗ ಬಾಗಿಲ ಹಾಕಿರ್ತೈತಿ, ಬಾಗಿಲ ನಾನು ವೆಲ್ಕಮ್ ಮಾಡ್ತತಿ. ಬಾಗಿಲ ನಿರ್ಜೀವ, ಅದಕ್ಕೆ ಜೀವ ನಾವೇನು ಮಾಡಿದೀವಿ ಅಂತಾರೆ ತುಂಬಿದೀವಿ. ಲುಕ್ ಎಟ್ ದಿಸ್ ಎಕ್ಸಾಂಪಲ್. ಸೊ ಬಾಲಿವುಡ್ದೊಳಗೆ ಹೋಗ್ರಿ, ಟಾಲಿವುಡ್ದೊಳಗೆ ಹೋಗ್ರಿ, ಮ್ಯಾಕ್ಸಿಮಮ್ ಸಾಂಗ್ಸ್ಗಳನ್ನು ತೊಗೊಂಡು ಬಂದು ನೋಡಿದ್ರಿ ಅಂತಂದ್ರೆ ಈ ಪರ್ಸೋನಿಫಿಕೇಶನ್ ಎಕ್ಸಾಂಪಲ್ ನಿಮಗೆ ಏನಾಗ್ತತಿ ಅಂತಂದ್ರೆ ಸಿಗ್ತತಿ. ಅಂಥವು ಯಾವ್ದಾದ್ರು ಸಾಂಗ್ಸ್ಗಳಿದ್ರೆ ನನಗೆ ಮೆಸೇಜ್ ಮಾಡಿರಿ. ಜಸ್ಟ್ ಮೆಸೇಜ್ ಮೀ, ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೋ ಗಯಾ ಏ ಜಹಾ, ಸೋ ಗಯಾ ಏ ಆಸಮ ಅಂತೇಳಿ ತೇಜಾಬ್ ಒಳಗೊಂದು ಹಾಡೈತಿ, ಎಲ್ಲ ಊರು ಮಲಿಗೆ ಬಿಟ್ಟೈತಲ್ಲ ಅಂತಂತೇಳಿ. ಸೊ ಪರ್ಸೋನಿಫಿಕೇಶನ್ ಅಂತಂದ್ರೇನು? ಇನ್ಯಾನಿಮೇಟ್, ನಿರ್ಜೀವ, ಲೈಫ್ಲೆಸ್ದಲ್ಲಿ ಹ್ಯೂಮನ್ ಕ್ವಾಲಿಟೀಸ್, ಕ್ಯಾರೆಕ್ಟರ್ಸ್ಗಳನ್ನು ತುಂಬುವುದು. ಲುಕ್ ಆಟ್ ದಿಸ್. A personification is a figure of speech in which inanimate things and abstract ideas are treated as animate things. ಈ ಪರ್ಸಾನಿಫಿಕೇಶನ್ ಅಂತಕ್ಕಂತಹ ಜಗತ್ತೊಳಗೆ ನೀವು ಬಂದ್ರಿ ಅಂತಂದ್ರೆ ನಿರ್ಜೀವ ವಸ್ತುಗಳು ಸಹಿತ ಸಜೀವ ಜೀವ ತಗೊಂಡ್ಬಿಟ್ಟು ಮಾತಾಡಕ್ಕೆ ಏನು ಮಾಡ್ತಾವ ಅಂತಂದ್ರೆ ಚಲೋ ಮಾಡ್ತಾವು. ಸ್ಮಶಾನದಾಗ ಹೋದ್ರೆ ಗೋರಿ ಎದ್ದು ಮಾತಾಡಕ್ಕೆ ಚಲೋ ಮಾಡ್ತತಿ. ಲುಕ್ ಆಟ್ ದ್ಯಾಟ್. ಅಂತಂದರೆ ಸ್ನೇಹಿತರೆ, ಇಲ್ಲಿ ನಿರ್ಜೀವ ವಸ್ತುಗಳಿಗೆ ನಾವು ಜೀವವನ್ನು ತುಂಬ್ತೀವಿ. ದ ಸನ್ ಈಸ್ ಸ್ಮೈಲಿಂಗ್ ಎಟ್ ಅಸ್. ಬೆಳಗ್ಗೆ ಹೊತ್ತಾಗ ಒಳ್ಳೆ ಕೆಂಪ ಹೀರೋ ಹ್ಯಾಂಡ್ಸಮ್ ಸನ್ ಬಂದಿರ್ತಾನೆ, ಹೊರಗೆ ಅನಿಸ್ತದೆ ನೋಡಿ, ನನ್ನ ನೋಡಿ ನಗಲಾಡ್ತಾನ, ಬಿಕಾಸ್ ಯು ಆರ್ ಫ್ರೆಶ್. ಓಕೆ, ಸೊ ಇನ್ ದ ಸೇಮ್ ವೇ ವಾಟ್ ಎವರ್ ಇಟ್ ಈಸ್, ದ ಸ್ಟ್ರೀಟ್ಸ್ ಆರ್ ಕಾಲಿಂಗ್ ಮೀ. ಓಣಿಗಳು ಬಾ ಬಾ ಅಂತ ಕರ್ಲಾತ ದೋಸ್ತ, ಒಂದಿಟ್ಟು ಊರಿಗೆ ಹೋಗಿ ಬರ್ತಾನೆ, ಭಾಳ ಸತ್ ಇಲ್ಲೇ ಮನೆ ಹಾಕೊಂತೀನಿ. ವಿ ಸ್ಪೀಕ್ ಲೈಕ್ ದಿಸ್. ಓಕೆ, ದೆನ್ ನೆಕ್ಸ್ಟ್ ಒನ್ ಈಸ್, ಮುಂದಿನ ಎಕ್ಸಾಂಪಲ್ ಯಾವುದು? ದ ಫ್ಲೇಮ್ ಆಫ್ ದ ಕ್ಯಾಂಡಲ್ ಡಾನ್ಸ್ಡ್ ಇನ್ ದ ಡಾರ್ಕ್. ಲುಕ್ ಅಟ್ ದಿಸ್. ದ ಫ್ಲೇಮ್ ಆಫ್ ದ ಕ್ಯಾಂಡಲ್ ಡಾನ್ಸ್ಡ್ ಇನ್ ದ ಡಾರ್ಕ್. ಫ್ಲೇಮು ಕುಣಿಲಾತಿತ್ತು, ಇಟ್ ವಾಸ್ ಡಾನ್ಸಿಂಗ್. ಹೆಂಗೆ ಕುಣಿತತಿ? ನಿರ್ಜೀವ ಐತಿದು. ಇದಕ್ಕೆ ನಾವೇನು ಮಾಡ್ತೀವಿ ಅಂತಾರೆ ಜೀವ ತುಂಬ್ತೀವಿ. ನೋಡ್ರಿ, ನಿರ್ಜೀವಗಳಲ್ಲಿ ಸಹಿತ ಸಾಹಿತ್ಯದಲ್ಲಿ ನಾವೇನು ಮಾಡ್ಬೋದು ಅಂತಾರೆ ಜೀವವನ್ನು, ಸ್ಪಿರಿಟನ್ನು, ಹುರುಪನ್ನು, ಹುಮ್ಮಸ್ಸನ್ನು ತುಂಬಬಹುದು. ಸೊ ನನ್ನ ಹತ್ರ ಏನೇನು ಕ್ವಾಲಿಟೀಸ್ಗಳಿವೆ, ಮನುಷ್ಯನ ಹತ್ರ ಏನೇನು ಕ್ವಾಲಿಟೀಸ್ಗಳಿವೆ, ಇವನ್ನೆಲ್ಲ ಬೇರೆ ಬೇರೆ ಪ್ರಕೃತಿಯಲ್ಲಿರ್ತಕ್ಕಂತಹ ವಸ್ತುಗಳಲ್ಲಿ ಹಾಕೋತ ಹೋಗೋದು. ಗಿಡ ನೋಡಿ ನಗುತ್ತಿತ್ತು, ಇದು ಆಗ್ತಿತ್ತು. ಬಹಳಷ್ಟು ಸಾಂಗ್ಸ್ಗಳದಾವೆ ನೋಡ್ರಿ. ಜಸ್ಟ್ ಲುಕ್ ಇನ್ ಟು ದ್ಯಾಟ್ ಅಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪರ್ಸೋನಿಫಿಕೇಶನ್. ಇನ್ಮೇಲೆ ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗಲಿ. ದ ಅರ್ತ್ ಹ್ಯಾಸ್ ಸ್ವ್ಯಾಲೋಡ್ ಆಲ್ ಮೈ ಹೋಪ್ಸ್. ಏನು ಮಾಡೋದು ದೋಸ್ತ, ಸಾಕಾಗಿ ಹೋಗಿದ್ದೆ ನೋಡಿ. ದ ಅರ್ತ್ ಹ್ಯಾಸ್ ಸ್ವ್ಯಾಲೋಡ್ ಆಲ್ ಮೈ ಹೋಪ್ಸ್, ಐ ಡೋಂಟ್ ವಾಂಟ್ ಟು ಲೀವ್ ಅಂತ ಹೇಳ್ತಿರ್ತಾರೆ ಕೆಲವು ಮಂದಿ. ಯಾರು ನಮ್ಮಂಥವ್ರಲ್ಲ, ನಿಮ್ಮಂಥವ್ರಲ್ಲ, ಡಿಪ್ರೆಸ್ಡ್ ಅಂಡ್ ಸಪ್ರೆಸ್ಡ್ ಪೀಪಲ್ ಸ್ಪೀಕ್ ಲೈಕ್ ದ್ಯಾಟ್. So here, the earth has swallowed all my hopes. One more example you can see here. The thunder roared in the evening, leaves are dancing across the lawn, giving human characteristics to non-human beings. Very simple. Very, very simple. Giving human characteristics to non-human beings is nothing but a personification. And just let us read out some of the examples. Already we have understood the concept. Death lays his icy hand on kings. Death is it is definitely abstract, right? And how can it come and it can lay its its hands on somebody? I was, oh my God, I just kissed the death there. It was a shocking experience. ಡೆತ್ ನಾನು ಜಸ್ಟ್ ಸ್ವಲ್ಪ ಪಾರಾಗ್ದು ದೋಸ್ತು, ಸ್ವಲ್ಪ ಐ ಜಸ್ಟ್ ಕೆಸ್ಡ್ ದ ಡೆತ್ ಇನ್ ಕ್ಯಾಮ್. ಜಸ್ಟ್ ಇಟ್ ವಾಸ್ ಅಬೌಟ್ ಟು ಲೇ ಇಟ್ಸ್ ಐಸಿ ಹ್ಯಾಂಡ್ಸ್ ಆನ್ ಮೀ. ಹೋಗಿರ್ತೀನಿ ನಾನು, ವಿ ವಿಲ್ ಬಿ ಟಾಕಿಂಗ್, ರೈಟ್? ಸೊ ಇಲ್ಲಿ ನಿರ್ಜೀವದಲ್ಲಿ ಜೀವ ತುಂಬ್ತೀವಿ. ಲ್ಯಾಂಡ್ ಕ್ರೈಸ್ ಔಟ್ ಫಾರ್ ರೈನ್. ಲುಕ್ ಅಟ್ ದಿಸ್. ದ ಡೆಫೋಡಿಲ್ಸ್ ಡಾನ್ಸ್ಡ್ ಇನ್ ದ ಬ್ರೀಸ್. ದ ಸ್ಕೈ ವೆಪ್ಟ್. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್. ಟ್ರುತ್ ಸಿಟ್ಸ್ ಅಪಾನ್ ದ ಲಿಪ್ಸ್ ಆಫ್ ಅ ಡೈಯಿಂಗ್ ಮ್ಯಾನ್. The mountains began to sing together. The wind lies asleep in the arms of the dawn. Every tree smiles upon me in my morning walk. So you can just make out, try to understand the concept and understand ಮಾಡಿಕೊಂಡು ಎಕ್ಸಾಂಪಲ್ಸ್ಗಳನ್ನ ಇಂಟರ್ಪ್ರಿಟ್ ಮಾಡಕ್ಕೆ ನಾವೇನು ಮಾಡಬೇಕು ಸ್ನೇಹಿತರೆ ಅಂತಂದ್ರೆ ಇಲ್ಲಿ ಕಲಿಬೇಕು. ಆ್ಯಂಡ್ ದಟ್ ವಾಸ್
figure of speech number 3. Next one, yes, this is hyperbole. ಇಲ್ಲೇ ತೊಡ್ರಿ ಹೈಪರ್ ಟೆನ್ಷನ್. ಬಿ ಪಿ ಒಳಗೆ 2, ಒಂದು ಲೋ ಬಿ ಪಿ, ಇನ್ನೊಂದು ಹೈ ಬಿ ಪಿ. ರೈಟ್, ಹೈ ಬಿ ಪಿ, ಹೈಪರ್ ಹೈಪರ್ ಆಗ್ಬೇಡು. ಯಾಕೆ ಹೈಪರ್ ಆಗ್ತಿ? ಹೈಪರ್ ಅಂತಾರೆ ಹೆಚ್ಚು, ಎಕ್ಸ್ಟ್ರೀಮ್ ಆಗೋದು. ಹೈಪರ್ ಬೋಲ್ ಎಷ್ಟು ಚಂದ ಆಯ್ತು ನೋಡ್ರಿ. ಇಲ್ಲಿ ಬೋಲ್ ಹಿಂದಿ ಒಳಗೆ ತಿಳ್ಕೊಳ್ಳೋದು, ಹೈಪರ್ ಆಗಿ ಬೋಲೋದು, ಅದರ ಧ್ವನಿ ಹೆಚ್ಚು ಮಾಡೋದಲ್ಲ. ಹೇಳ್ತಕ್ಕಂಥ ಪ್ರೆಸೆಂಟೇಷನ್ ಅನ್ನ ವಿಪರೀತ ಮಾಡಿ ಹೇಳೋದು, ಕಡ್ಡಿದ್ದದ ಗುಡ್ಡ ಮಾಡಿ ಹೇಳೋದು. ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಹೈಪರ್ ಬೋಲ್ ಅಂತಂದ್ರೇನು? ಕಡ್ಡಿದ್ದದ ಗುಡ್ಡ ಮಾಡಿ ಹೇಳೋದು. ಕಡ್ಡಿದ್ದದ ಗುಡ್ಡ ಮಾಡಿ ಹೇಳೋದಂತಾರೆ ಕಳಿಂಗದ ಯುದ್ಧ ನಡೆದಿತ್ತು. ಮೈ ಗಾಡ್, ಛೇ 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 ಛೇ, ಹೆಣಗಳ ರಾಶಿ ಗುಡ್ಡದ ಹಂಗೆ ಬಿದ್ದಿತ್ತು, ರಕ್ತದ ನದಿ ಹರಿಲಾಯ್ತಿತ್ತು. ಕಮ್ ಆನ್ ಯಾರ್, ಹೌ ಇಸ್ ಇಟ್ ಪಾಸಿಬಲ್? ಇದರ ಉದ್ದೇಶ ಏನು? ಇಫೆಕ್ಟ್ ಅನ್ನ ಹೆಚ್ಚು ಮಾಡಿ ಹೇಳೋದು. ಇದು ಸತ್ಯ ಇರುವುದಿಲ್ಲ, ಇಟ್ ಈಸ್ ನಾಟ್ ಟ್ರೂ. ಓಕೆ, ಸೊ ಅ ಪರ್ಪಸ್ಫುಲ್ ಎಕ್ಸಾಜುರೇಷನ್ ಆರ್ ಓವರ್ ಸ್ಟೇಟ್ಮೆಂಟ್. ಉದ್ದೇಶ ಪೂರ್ವಕವಾಗಿನೇ ಅರ್ಥವನ್ನ ಸರಳಗೊಳಿಸಾಕ ಆ್ಯಂಡ್ ಅದನ್ನು ಬಹಳ ಮಹತ್ವದ್ದು ಅಂತ ಹೇಳಾಕ ಅದನ್ನು ಹೇಳೋದು. ರೈಟ್, ನೋಡಿರಿ ಸ್ಕೂಲ್ ಬ್ಯಾಗ್ 1 ಟನ್ ಐತಿ, ಹೆಂಗೆ ಹೊತ್ಕೊಂಡು ಹೋಗ್ಲಿ? ಲುಕ್ ಎಟ್ ದಟ್. ಸ್ಕೂಲ್ ಬ್ಯಾಗರ 1 ಟನ್ ಇರ್ತತೆ? ಇರೋದಿಲ್ಲ. ನಾಟ್ ಪಾಸಿಬಲ್. ಬಟ್ ನನಗೇನು ಹೇಳಬೇಕಾಗಿತ್ತು, ಇಷ್ಟು ವಜ್ಜೆ ಐತಲ್ಲ ನನಗೆ, ಆಗಲ್ತೆ ಎತ್ಕೊಳಕ. ಬೇರೆ ರೀತಿಯಿಂದ ನಾನು ಎಕ್ಸ್ಪ್ರೆಸ್ ಮಾಡಬೇಕು. ಇದಕ್ಕೆ ಹೈಪರ್ಬೋಲ್ ಅಂತೀವಿ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಎವರ್. ಮೈ ಬುಕ್ ಬ್ಯಾಗ್ ವೇಸ್ ಅ ಟನ್. ಇಟ್ ವಾಸ್ ಸೋ ಹಾಟ್ ಔಟ್ಸೈಡ್ that you could fry an egg on the sidewalk. It was so hot outside. What you could do? You could fry an egg on the sidewalk. I can give a very good example for that. Right? Hing ಮಧ್ಯಾಹ್ನದಾಗ 12 ಗಂಟೆಗೆ ಹೋಗಿ ಬಂದ್ರೆ I can tell. ಆಮ್ಲೆಟ್ ಮಾಡೋದು ಗ್ಯಾಸ್ ಹೋಗೈತಿ, ಡೋಂಟ್ ವರಿ, ಇಲ್ಲಿ ಹಾಕಿ ಒಂದು ಆಮ್ಲೆಟ್ ಆಗ್ತೈತೆ. I can give. So ಅತಿಶಯೋಕ್ತಿ ಮಾಡಿ ಹೇಳೋದು ಅಂದ್ರೆ ಇಷ್ಟು ತಲೆ ಕಾವಾಗೈತಿ ಅಂತ ಅರ್ಥ. So try to understand the concept here. Okay, so always, my dear friends, we must not laugh at others, we must try to laugh at ourselves. So look at this hyperbole. A hyperbole is a figure of speech. A simile is a figure of speech. Very easy definition, easy to a metaphor is a figure of speech. Personification is a figure of speech. Hyperbole is a figure of speech. What has happened? In which things are represented as much greater or smaller than what they really are, and is an exaggeration made for producing a more striking effect, but it is not intended to be true. Yes. So, illi exaggeration, ಅತಿಶಯೋಕ್ತಿ ಮಾಡಿ ಹೇಳೋದಕ್ಕೆ ನಾವೇನಂತ ಕರಿತೀವಿ ಸ್ನೇಹಿತರೆ? We call it as a hyperbole. Hyperbole. So look at these examples. My dad can lift over 2 tons. I want to say that my dad is very strong. Right? ನಾವು ಹೇಳ್ತಿರ್ತೀವಿ ನೋಡ್ರಿ, ದೋಸ್ತ ಆಟೋ ಸಿಗ್ತಾವನಲ್ಲಿ, ಅಲ್ಲೇ ನೋಟ್ರು ಲಕ್ಷಗಟ್ಟಲೆ ಆಟೋದು ಬಿದ್ದಾವ, ಲಕ್ಷಗಟ್ಟಲೆ ಆಟೋ, ಲಕ್ಷ ಆಟೋ ಡ್ರೈವರ್ಸ್. ಸೊ ಅತಿಶಯೋಕ್ತಿ ಮಾಡಿ ಹೇಳೋದು ಅಂದ್ರೆ ಭಾಳ ಆಟೋಗಳು ಸಿಗ್ತಾವೆ ಅಂತ ಅರ್ಥ. ವೆರಿ ಸಿಂಪಲ್. ಸೊ ಲೆಟ್ ಅಸ್ ನಾಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. Look at this. That boy runs faster than a car. He cried so long that he made a lake. ಏರ್ಪ ಸಮುದ್ರನ ಹರಿಸ್ಬಿಟ್ಟಿಲ್ಲ, ನದಿನ ಹರಿಸಿಲ್ಲ, ಅದರಾಗ ಎಲ್ಲರೂ ಕೊಚ್ಕೊಂಡು ಹೊಂಟಾರು ಅಂತ ನಾವು ಹೇಳ್ತಿರ್ತೀವಿ. ಸೊ ಇದಕ್ಕೆ ಸ್ನೇಹಿತರೆ ನಾವೇನಂತ ಕರಿತೀವಿ? ವೈ ಡು ವಿ ಕಾಲ್ ಇಟ್ ಆಸ್ ಹೈಪರ್ ಬೋಲ್. ಓಕೆ, ಸೊ ನೆಕ್ಸ್ಟ್ ಒನ್, ಇಲ್ಲಿ ಎಕ್ಸಾಂಪಲ್ಸ್ ನೋಡ್ರಿ. ಇಟ್ ಈಸ್ ಅನ್ ಏಜ್ ಸಿನ್ಸ್ ವಿ ಮೆಟ್. ಹಿ ಹ್ಯಾಸ್ ಟನ್ಸ್ ಆಫ್ ಗೋಲ್ಡ್. Then she wept an ocean of tears. The waves rose mountains high. Gulliver drank gallons of water. All these examples exaggerate the fact, right? So even the fact and exaggerate ಮಾಡಿ ಹೇಳ್ತಾವು, so that you or the reader may understand or catch the core of it. Okay, so next year, love is more precious than emeralds and dearer than fine opals. ಸೊ ಇಲ್ಲಿ ಅತಿಶಯೋಕ್ತಿ ಮಾಡಿ ನಾವೇನು ಮಾಡ್ತೀವಿ ಅಂದ್ರೆ ಹೇಳ್ತೀವಿ, ನಾವು ನಮ್ಮ ಭಾಷೆಯಲ್ಲಿ ಮಾತಾಡ್ತಿರ್ತೀವಿ ನೋಡ್ರಿ. ಸುದ್ದಿ ಕೇಳಿ ಅಪ್ಪ ಆಕಾಶ ತಲೆ ಮೇಲೆ ಬಿತ್ತು. ಇಸ್ ಇಟ್ ಪಾಸಿಬಲ್? ನೋ. ಎಕ್ಸಾಕ್ಟ್ ಅಂಥ ಕೆಟ್ಟ ಸುದ್ದಿಯನ್ನು ನಾನು ಕೇಳಿದೆ.
ಕಳ್ಳು ಕಿತ್ತಿ ಬಾಯಾಗಿ ಬಂದಂಗಾಯಿತು. ಇವೆಲ್ಲ ಇದರ ಎಕ್ಸಾಂಪಲ್ಸ್ ಅಂತಂದ್ರೆ ಹೈಪರ್ಬೋಲದ ಎಕ್ಸಾಂಪಲ್ಸು. ಸೊ ನೆಕ್ಸ್ಟ್ ಒನ್ ಈಸ್ ಎಪಿಗ್ರಾಮ್. Epigram is very simple. Epigram is a brief and pointed saying of wit which arouses our attention to some important meaning. ಬಹಳ ಮಹತ್ವವಾದಂಥದ್ದು, ಉಪಯುಕ್ತವಾಗಿರ್ತಕ್ಕಂಥದ್ದು, ಜೀವನಕ್ಕೆ ಬಹಳ ಒಂದು ಆ್ಯಂಗಲ್ ಮೇಲೆ ಒಂದು ನಿಟ್ಟಿನಲ್ಲಿ ಅದರಿಂದ ಬಹಳ ಮಹತ್ವದ ಅರ್ಥವನ್ನು ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ದೇ ರೈಟ್ ಎಪಿಗ್ರಾಮ್ಸ್. ಆ್ಯಂಡ್ ಆಸ್ಕರ್ ವೈಲ್ಡ್ ಈಸ್ ನೋನ್ ಫಾರ್ ದ್ಯಾಟ್. ಆಸ್ಕರ್ ವೈಲ್ಡ್ಸು ಎನಿಮಲ್ ಫಾರ್ಮ್ ಅಂತಕ್ಕಂಥ ಪುಸ್ತಕನ ಓದಿದ್ರೆ ಅದು ಇಟ್ ಈಸ್ ಫುಲ್ ಆಫ್ ಎಪಿಗ್ರಾಮ್ಸ್. ಸೊ ಇಲ್ಲಿ ದ ಮೋರ್ ಕರಪ್ಟ್ ದ ಸ್ಟೇಟ್, ದ ಮೋರ್ ನ್ಯೂಮರಸ್ ದ ಲಾಸ್. ಟ್ಯಾಸಿಟಸ್ ಹೇಳ್ತಾ ನೋಡ್ರಿ, ಐ ಆಮ್ ನಾಟ್ ಯಂಗ್ ಇನಫ್ ಟು ನೋ ಎವ್ರಿಥಿಂಗ್. ಆಸ್ಕರ್ ವೈಲ್ಡ್ ಬರೀತಾನೆ, ಆರ್ಗ್ಯುಮೆಂಟ್ಸ್ ಆರ್ ಟು ಬಿ ಅವಾಯ್ಡೆಡ್, ದೇ ಆರ್ ಆಲ್ವೇಸ್ ವಲ್ಗರ್ ಅಂಡ್ ಆಫನ್ ಕನ್ವಿನ್ಸಿಂಗ್. ಲುಕ್ ಅಟ್ ದಿಸ್, ಎಂತ ಎಷ್ಟು ಡೀಪ್ ಮೀನಿಂಗ್ ಐತೆ ನೋಡ್ರಿ. ಲೆಟ್ ಅಸ್ ನಾಟ್ ಗೋ ಡೀಪರ್ ಇನ್ ಟು ದಿಸ್. ಐ ಕ್ಯಾನ್ ರೆಸಿಸ್ಟ್ ಎವ್ರಿಥಿಂಗ್ ಬಟ್ ಟೆಂಪ್ಟೇಷನ್. ನೋ ಒನ್ ಈಸ್ ಕಂಪ್ಲೀಟ್ಲಿ ಅನ್ಹ್ಯಾಪಿ at the failure of his best friend. Look at this. So, epigrams ಅಂತಾರೆ ವಿಟಿ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು. ಆಸ್ಕರ್ ವೈಲ್ಡ್ ಒಂದು ಕಡೆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಅವ್ನಿಗೇನು ಹೇಳಬೇಕಾಗಿತ್ತು ಅಂತಂದ್ರೆ ಟೀಚರ್ಸ್ ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಬೇಕಾಗಿತ್ತು. ಅವ ಹೇಳ್ತಾನು ಏನು, ಎಷ್ಟು ಚಂದ ಒಂದು ಕಡೆ ಬರೀತಾನು ಸ್ಟೇಟ್ಮೆಂಟು, ಟೀಚರ್ಸ್ ಆರ್ ಅಪಾಯಿಂಟೆಡ್ ಟು ಸ್ಟಡಿ ದ ಸ್ಲೀಪಿಂಗ್ ಹ್ಯಾಬಿಟ್ಸ್ ಆಫ್ ದ ಸ್ಟೂಡೆಂಟ್ಸ್. ಸೊ ಹಿಯರ್ ಎರಡಾಯ್ತು, ಇವ್ರಿಗೂ ಬೈದಂಗಾಯ್ತು, ಅವ್ರಿಗೂ ಹೇಳ್ದಂಗಾಯ್ತು. ಸೊ ವಿಟಿ ಸ್ಟೇಟ್ಮೆಂಟ್ಸ್ ಅಂತೇಳಿ ನಾವೇನು ಮಾಡ್ಬೋದು ಅಂತಾರೆ ಇಲ್ಲಿ, ಇವುಗಳನ್ನು ಎಪಿಗ್ರಾಮನ್ನ ಅರ್ಥೈಸ್ಕೊಳ್ಬಹುದು. ಸೊ ಫೂಲ್ಸ್ ರಶ್ ಇನ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೀಡ್. ಗಡಿಬಿಡಿ ಗೊಂಡಪ್ಪಂದು, ವೆನ್ ಆಲ್ ಸ್ಪೀಕ್ ನನ್ ಹಿಯರ್, ದ ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್. ಕ್ಲಾಸಿಕ್ ಎಕ್ಸಾಂಪಲ್ ಅಗೈನ್ ಆಫ್ ಅ 18th century poet William Wordsworth. The child is the father of man. He makes no friends who never made a foe. In the midst of life we are in death. Every man wishes to live long. Every man wishes to live long. Who doesn't want to live long? But no man wishes to be old. ಯಾರಿಗೂ ವಯಸ್ಸಾಗೋದು ಅಜ್ಜಾಗೋದು ಬೇಡಾಗೈತಿ, ಆದರೆ ನಾನು 100 ವರ್ಷ ಬದುಕಿರಬೇಕು ಅಂತಕ್ಕಂಥ ಆಶೆ ಐತಿ. ಸೊ ವಿಟಿ ಸ್ಟೇಟ್ಮೆಂಟ್ಸ್ಗಳಿಗೆ ನಾವು ಸ್ನೇಹಿತರು ಏನಂತ ಹೇಳ್ತೀವಿ, ಎಪಿಗ್ರಾಮ್ಸ್ಗಳು ಅಂತ ಹೇಳ್ತೀವಿ. ಆರನೇದು ಯಾವುದು, ವಾವ್ ವಾವ್ ವಾಟ್, ಕಾವ್ ಕಾವ್ ಕಾವ್, ಬೌ ವೌ 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 ಅಂತ ಹೇಳಿ ಸಣ್ಣ ಹುಡುಗರು ಆಟ ಆಡ್ಕೋತ ಕುಂತಾಗ ಮಾಡ್ತಿರ್ತಾರೆ, ಭಾಳ ಚಂದ ಇರ್ತದೆ ನೋಡ್ಬೇಕು ಅಂತಂದ್ರೆ ಇಲ್ಲೇನು, the sound made by animals or things are taken as the same and written in the form of word. Sound ಅನ್ನೇ ವರ್ಡ್ ಅನ್ನಾಗಿ ಮಾಡೋದು, ರೈಟ್? ಕಾವ್ 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 sings crow. ಸಣ್ಣ ಸಣ್ಣ ನೀವು ರೈಮ್ಸ್ ಒಳಗೆ ಇಂಥದನ್ನು ನೋಡ್ಬೋದು. ಬಾ ಬಾ ಬ್ಲ್ಯಾಕ್ ಶೀಪ್, ಬಾ ಬಾ ಬ್ಲ್ಯಾಕ್ ಶೀಪ್. ನೀವು ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಈಗ ನಿಮಗೆ ಅರ್ಥ ಬರ್ತಿರ್ಬೇಕು. ಇದಕ್ಕೆ ಒನಾಮೋಟ ಪೊಯ್ ಅಂತಾರು. ಒನಾಮೋಟ ಪೊಯ್ಯಲ್ಲಿ ಏನು ಮಾಡ್ತೀವಿ, ಶಬ್ದ, ಒಂದು ವ್ಯಕ್ತಿ, ಒಂದು ಪ್ರಾಣಿ ಅಥವಾ ಅದರ ಶಬ್ದನ ಏನಾಗ್ಬಿಡ್ತತಿ ಅಂತಂದ್ರೆ ಅದೇನು ಹೊರಡಿಸ್ತಿರ್ತತಿ ಶಬ್ದ ಧ್ವನಿ, ಅದ ವರ್ಡ್ ಆಗಿ ಕನ್ವರ್ಟ್ ಆಗ್ತತಿ. ದ ಬಝಿಂಗ್ ಸೌಂಡ್ ಆಫ್ ಬೀಸ್. ಭೂ ಅಂತ ಗಾಡಿ ಬಂತಪ್ಪ, ಭೂ ಅಂತಂದ್ರೇನು, ಗಾಡಿ ಹೋಗ್ಬೇಕಾದ್ರೆ ಭೂ ಅಂತ ಆವಾಜ್ ಆಗ್ತಿರ್ತತಿ. ಚೊಕ್ಕು ಬುಕ್ಕು ಚೊಕ್ಕು ಬುಕ್ಕು ಚೊಕ್ಕು ಬುಕ್ಕು ಚೊಕ್ಕು ಬುಕ್ಕು, ಹೆಣ್ಣು ಹುಡುಗರು ಆಟ ಆಡ್ತಿರ್ತಾರೆ ನೋಡ್ರಿ. ಚೊಕ್ಕು ಬುಕ್ಕು ಚೊಕ್ಕು ಬುಕ್ಕು ಏನು ಮಾಡ್ಲತ್ತಾರವ, ಚೊಕ್ಕು ಬುಕ್ಕು ಆಟ ಆಡ್ಲತ್ತಾನು. ಚೊಕ್ಕು ಬುಕ್ಕು ಅಂತಂದ್ರೆ ರೈಲ್ವೇದು ಸೌಂಡನ್ನ ನಾವು ಎಕ್ಸಾಕ್ಟ್ಲಿ ತಂದು ಇಲ್ಲಿಟ್ಟಿವಿ. ಸೊ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಇದಕ್ಕೆ ನಾವು ಒನಾಮೋಟ ಪೊಯ ಅಂತ ಕರಿತೀವಿ. ಸೊ ಇದನ್ನು ನಾವು ಡಿಗ್ರಿ ಇದ್ದಾಗ ಹೆಂಗೆ ನೆನಪಿಡ್ತಿದ್ದೀವಿ ಅಂತಂದ್ರೆ, ಪೋವೆ ಅಂದ್ರೆ ಅವಲಕ್ಕಿ ಪೋವೆ ಮಣ್ಣು ಅಂತ ಕರೀತಾರೆ ಮಹಾರಾಷ್ಟ್ರ ಒಳಗೆ. ಒಣ ಅವಲಕ್ಕಿ, ಒಣ ಪೋವೆ, ಒಣ ಮೊಟ ಪೊಯ್ಯ. ಮಠ ಮಠ ಮಧ್ಯಾಹ್ನದಾಗ ಒಣ ಅವಲಕ್ಕಿ ಕೊಟ್ಟರು ಒಣ ಮೊಟ ಪೊಯ್ಯೋ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಬೂಮ್, ಬ್ಯಾಂಗ್, ಬಸ್ ಬಸ್ ಮಾಮ ಬರ್ತಾರೆ ನೋಡು, ಹಿಸ್ಸಿಂಗ್ ಸೌಂಡ್. ದ ಸ್ನೇಕ್ ಮೇಕ್ಸ್ ಹಿಸ್ಸಿಂಗ್ ಸೌಂಡ್. ಇದಕ್ಕೆ ನಾವೇನಂತ ಕರಿತೀವಿ, ಹಿಸ್ಸಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಒನಮೋಟ ಪೊಯ್ಯ.
the sounds made by birds, animals, things are taken as words and written as it is. Therefore, when they are written as it is, they become onomatopoeia. And here you can see one more example, my dear friend. ಇನ್ನೊಂದು ಎಕ್ಸಾಂಪಲ್ ಅಂತ ತಾವೇನು ಮಾಡ್ಬೋದು ಅಂತ ನೋಡ್ಬೋದು. ಬಸ್, ಹಾಂಕ್, ಜಿಪ್, ಫಿಸ್, ಡಿಂಗ್ ಡಾಂಗ್. ಸಣ್ಣ ಹುಡುಗರು ನಾವು ಮಾಡ್ತೀವಿ ಡಿಂಗ್ ಡಾಂಗ್ ಬೆಲ್ಲಿಂದ ವಾಸ್ಗತ್ತೆಲ್ಲ ನಾವು ಮಾಡ್ತೀವಿ. ಸೊ ದ ಸೇಮ್ ವರ್ಡ್ಸ್ಗಳನ್ನು ಇಲ್ಲಿ ಡೈಲಾಗ್ಸ್ಗಳಲ್ಲಿ ಇವು ಬಹಳಷ್ಟು ನಾವೇನು ಮಾಡ್ತೀವಿ ಇಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ವೈಲ್ ರೈಟಿಂಗ್ ಡೈಲಾಗ್ಸ್, ಇಫ್ ವಿ ಯೂಸ್ onomatopoeia ಫಿಗರ್ ಆಫ್ ಸ್ಪೀಚ್, ಇಟ್ ಬಿಕಮ್ಸ್ ವೆರಿ ಲೈವ್ಲಿ, ಬಹಳ ಲೈವ್ಲಿ ಆಗುತ್ತೆ. ಸೊ ದೇರ್ ಕ್ಯಾಟ್ ಡಸಂಟ್ ಮ್ಯೂ, dogs don't bark. Instead of that we say wow is coming, meow is, meow ran away, something like this. ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ onomatopoeia ಅಂತ ಕರಿತೀವಿ. So today we studied 6 figures of speech: simile, metaphor, personification, epigram, hyperbole, and this is onomatopoeia. So can we remember this? Definitely we can remember this. ಇದನ್ನು ನಾವು ಖಂಡಿತವಾಗಿ ಏನು ಮಾಡಬಹುದು ಅಂತಾರ ನೆನಪಿನಲ್ಲಿ ಇಡಬಹುದು. ಸೊ ಐ ವಿಶ್ ಯು ಹ್ಯಾಪಿ ರೀಡಿಂಗ್. ನಿಮಗೆ ಓದು ಚೆನ್ನಾಗಾಗಲಿ, ಈಸಿ ಇದೆ, ಆತಂಕಕ್ಕೊಳಗಾಗೋ ಅವಶ್ಯಕತೆ ಒಟ್ಟನೆ ಇಲ್ಲ. ಬೈ ದ ಟೈಮ್ examination comes, all of you would be ready, because English is as easy as A, B, C. Here you will come to know. So in the beginning I told Seema madam the appointment ಆಯಿತು ಅಂತಂದ್ರೆ ಕೊನೆಯಾಗ ಚಲೋ ಮಾಡ್ತಾರಂಗ. ಯಾರು ಕುಣಿತಾರೋ? ಸೀಮಾ ಮೇಡಮ್ ಕುಣಿತಾರೆ. ಸೊ ಇದೊಂದು ಕಲ್ಪನೆ ಮಾಡ್ಕೋಬೇಕಿಂತ ಸೀಮಾ ಮೇಡಮ್ ಕುಣಿಯಾಗ ಚಲೋ ಮಾಡ್ತಾರೆ. ಯಾಕೆ ಅಪಾಯಿಂಟ್ಮೆಂಟ್ ಆಗಿರ್ತದೆ ಸರ್? ಆಫ್ ಕೋರ್ಸ್ ವಿ ಆರ್ ಹ್ಯಾಪಿ ಸೀಮಾ ಮೇಡಮ್ ಡ್ಯಾನ್ಸ್ ಮಾಡ್ತಾರೆ, ಬಟ್ ನಮಗೆ ಹೆಂಗೆ ಯೂಸ್ ಆಗ್ತೈತಿ? ಎಸ್, ನಮಗೆ ಹೆಂಗೆ ಯೂಸ್ ಆಗ್ತೈತಿ ಅಂದ್ರೆ 100% ಯೂಸ್ ಆಗ್ತೈತಿ. ಎಚ್ ಅಂತಾರೆ ಹೈಪರ್ಬೋಲ್, ಓ ಅಂತಾರೆ onomatopoeia, ಪಿ ಅಂತಂದ್ರೆ ಪರ್ಸಾನಿಫಿಕೇಶನ್, ಎಸ್ ಅಂತಂದ್ರೆ ಸಿಮಿಲಿ, ಎಪಿಗ್ರಾಮ್, ಯುಫೆಮಿಸಮ್, ಮೆಟಾಫರ್, ಆ್ಯಂಡ್ ಎ ಫಾರ್ ಅಲಿಟ್ರೇಷನ್. ಸೀಮಾ ಮೇಡಮ್ ಹಾಪಿಂಗ್ ಸೀಮಾ ಮೇಡಮ್ ನೆನಪಿಟ್ಬಿಟ್ರೆ ಖಲಾಸ್, ಯು ಕ್ಯಾನ್ ರಿಮೆಂಬರ್. ಅಥವಾ ಶಾಂಪೂ, I can't use, of course I can, but it's of no use to me. So shampoo ಅಂತ ಬರೋದು ನೋಡ್ರಿ. Again you can associate with the names of figures of speech. So this is a brilliant technique to remember what figures of speech ಗಳನ್ನ ನೆನಪಿನಲ್ಲಿ ಇಡಲಿಕ್ಕೆ ಇದೊಂದು ಒಳ್ಳೆಯ ಟೆಕ್ನಿಕ್ಕು. So here we can one more time revise very briefly, and then we can start working. Number 1, simile. Number 1 is a simile. So this is simile. Number 2 is a metaphor. Number 2 is a metaphor. What is common here? All of them are figures of speech. Number 3 is personification. Number 3 is personification. Very simple. Very, very simple. So ಇಲ್ಲಿ ಸಿಮಿಲರ್ಲಿ ನಾವು ಏನು ಮಾಡ್ತೀವಿ ಸ್ನೇಹಿತರೆ? ವಾಟ್ ಡು ವಿ ಡೂ ಹಿಯರ್? ಇಲ್ಲಿ ಏನು ಮಾಡ್ತೀವಿ? ಕಂಪೇರ್ ಮಾಡ್ತೀವಿ. ವಿ ಕಂಪೇರ್, ರೈಟ್? ಕಂಪೇರ್ ಮಾಡ್ತೀವಿ. ಇದನ್ನು ನಾವು ನೆನಪಿಟ್ಕೋಬೇಕು. ಲೈಕ್, ಆಸ್, ಸೋ ಈ ಶಬ್ದಗಳನ್ನ ಬಳಸ್ತೀವಿ. ಅನ್ಲೈಕ್ ಆಬ್ಜೆಕ್ಟ್ಸ್ಗಳು ಇರ್ತಾವೆ. ಎರಡು ಬೇರೆ ಬೇರೆ ಜಾತಿಗೆ ಸೇರಿದಂತಹ ಡಿಫ್ರೆಂಟ್ ಆಬ್ಜೆಕ್ಟ್ಸ್ಗಳು ಇರ್ತವೆ. ಅಂದಾಗ ಅದು ಏನಾಗುತ್ತೆ? ಸಿಮಿಲಿ ಆಗುತ್ತೆ. ಹಿಯರ್ ಯು ಕ್ಯಾನ್ ರಿಮೆಂಬರ್ ಲತಾ ಆ್ಯಂಡ್ ಅ ನೈಟಿಂಗೇಲ್. ಆ ವಿಜುವಲ್ ಇಮೇಜ್ ಅನ್ನು ವಾಪಸ್ ರೀಕಾಲ್ ಮಾಡ್ಕೊಂಡು ಮೆಟಾಫರ್ಗೆ ಬಂದ್ವಿ ಅಂತಾರೆ. ಹಿಯರ್ 2 in 1, ವೆರಿ ಈಸಿ ಟೆಕ್ನಿಕ್ ನಾವು ನೆನಪಿಡ್ಬೇಕು. 2 in 1 ಅಂತಾರೆ. ಟಿಪ್ಪು ಒಳಗೆ ಯಾರು ಅದಾರ? ಹುಲಿ ಅದಾರ. ಹುಲಿ. ಎಸ್. ಸೊ ಟೈಗರ್ ಈಸ್ ಈಕ್ವಲ್ ಟು ಟಿಪ್ಪು. ಇಲ್ಲಿ ಟಿಪ್ಪು ಲೈಕ್ ಟೈಗರ್. ಟಿಪ್ಪು ಲೈಕ್ ಟೈಗರ್. ಇಲ್ಲಿ ಲೈಕ್ ಯೂಸ್ ಮಾಡ್ತೀವಿ. ಟಿಪ್ಪು ವಾಸ್ ಲೈಕ್ ಅ ಟೈಗರ್, ಫಾಟ್ ಲೈಕ್ ಅ ಟೈಗರ್. ಇಲ್ಲಿ ಟಿಪ್ಪು ಟೈಗರ್ ಇಸ್ ಈಕ್ವಲ್ ಟು ಟಿಪ್ಪು. ಓಕೆ.
ಇಲ್ಲಿ ಪರ್ಸಾನಿಫಿಕೇಶನ್ ಬರ್ತೀವಿ. ಇಸ್ ಕ್ಲಿಯರ್? ಓಕೆ. ಸೊ ಪರ್ಸಾನಿಫಿಕೇಶನ್ ಬಂದಾಗ ಲೈಫ್ಲೆಸ್, ಡೆಡ್, ಇವುಗಳಿಗೆ ಏನ್ ಮಾಡ್ತೀವಿ? ಜೀವ ತಂತೀವಿ. ಹಸಿರು ಜೀವದ ಸಂಕೇತ, ಸಮೃದ್ಧಿಯ ಸಂಕೇತ. ವಿ ಆಡ್ ಲೈಫ್ ಟು ದಿಸ್ ಲೈಫ್ಲೆಸ್. ಲೈಫ್ಲೆಸ್ಗೆ ಏನ್ ಮಾಡ್ತೀವಿ ಸ್ನೇಹಿತರೆ ಅಂದ್ರೆ ಜೀವವನ್ನು ತುಂಬುತ್ತೀವಿ. ರೈಟ್? ಅವಾಗ ಏನಾಗ್ತತಿ? ಪರ್ಸಾನಿಫಿಕೇಶನ್ ಆಗ್ತತಿ. ರೈಟ್? ಇಲ್ಲಿ ನಾವು ಒಂದೊಂದು ಶಬ್ದವನ್ನು ನಾವೇನ್ ಮಾಡಬಹುದು ಅಂತ ಇಲ್ಲಿ ನೆನಪಿನಲ್ಲಿ ಇಟ್ಕೋಬಹುದು. ಸಿಮಿಲಿ, ಸ್ಮೈಲ್ ಅಂತ ನೆನಪಿಟ್ಕೋಬಹುದು. ಐ ಸ್ಮೈಲ್. ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಡೂ ಹಿಯರ್. ಸೊ ಪರ್ಸಾನಿಫಿಕೇಶನ್ ನೀವು ಎಕ್ಸಾಂಪಲ್ ನೆನಪಿಟ್ಕೋಬಹುದು. ದ ಸನ್ ಈಸ್ ಸ್ಮೈಲಿಂಗ್ ಅಟ್ ಮೀ. ಯು ಕ್ಯಾನ್ ಸಿ ಅಸೋಸಿಯೇಟ್ ವಿತ್ ದಟ್ ಅಂಡ್ ಯು ಕ್ಯಾನ್ ರಿಮೆಂಬರ್ ಇಟ್. ವೆರಿ ಈಸಿಲಿ ಯು ಕ್ಯಾನ್ ರಿಮೆಂಬರ್. ಓಕೆ? ಯು 1, 2, 3. ಅಂಡ್ ಮುಂದೆ ಬಂದಾಗ ವಿ ಸ್ಟಡಿಡ್ ಎಪಿಗ್ರಾಮ್. ಎಪಿಗ್ರಾಮ್ದಾಗ ನಾವು ಹೇಳ್ತೇವೆ ನೋಡಿ, give full stop to war, otherwise war will give full stop to the mankind ಅಂತ ಹೇಳ್ತೀವಿ. ಆಸ್ಕರ್ ವೈಲ್ಡ್. ಸೊ ಇಟ್ ಈಸ್ ಅನ್ ಎಪಿಗ್ರಾಮ್. ಇದು ಏನು? ಎಪಿಗ್ರಾಮದ ಎಕ್ಸಾಂಪಲ್ ಅಂತಾರ. ವಿಟಿ ಸೇಯಿಂಗ್, ವೆರಿ ವಿಟಿ, ಶಾಣತನದಿಂದ ಹೇಳಿದಂಥದ್ದು ವಿಟಿ ಸೇಯಿಂಗ್. ದೆನ್ ಕಮ್ಸ್ ವಾಟ್? ಮ್ಯಾವ್ ಮ್ಯಾವ್, ಒನಮೊಟಪೊಯ್ಯ. ವೆರಿ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ನಾವು ಹಿಂಗೇನ್ ಮಾಡಬಹುದು? ಒಂದು ಮಾಡಿದನ್ನ ನೆನಪಿಡ್ಬೋದು. ಒನಮೊಟಪೊಯ್ಯ. ಸೊ ಒನಮೊಟಪೊಯ್ಯ ಹೆಂಗೆ ಹೇಳ್ತೀವಿ? ಹಿಸ್ಸಿಂಗ್ ಸೌಂಡ್. ಸೊ ಇಲ್ಲಿ ಹಿಸ್ಸಿಂಗ್ ಸೌಂಡ್ ಅಂತ ಹೇಳಿ ಈ ತರ ನಾವು ಇಲ್ಲಿ ಒಂದು ಸ್ನೇಕ್ ಮುಖಾಂತರ ಇದನ್ನ ಒನಮೊಟಪೊಯ್ಯ ಏನ್ ಮಾಡಬಹುದು ಸ್ನೇಹಿತರೆ ಅಂತಂದ್ರೆ ನೆನಪಿನಲ್ಲಿ ಇಡಬಹುದು. ದೆನ್ ಕಟ್ಟಿದ ಗುಡ್ಡ ಮಾಡುದು ಯಾವುದು? ಹೈಪರ್ಬೋಲ್. ದಟ್ ಈಸ್ ಎಕ್ಸಾಜರೇಟ್. We exaggerate the things when it comes to hyperbole. So these are 6 figures of speech we studied today, and we studied all the examples with all simple illustrations. And now it's your turn to start preparing, collecting examples on them and getting ready for the examination. So English is easy and area 2, of course, it's interesting. In the next session, we will complete the rest of the figures of speech. So till then, take care and have a great day. Bye-bye.